ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವಾಗ ಬೇಗನೆ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ನೀವು ಲಾಸ್ಟ್ ವಿಡಿಯೋದಲ್ಲಿ ಮಾಡಿರೋ ಕಮೆಂಟ್ಸ್ ಎಲ್ಲಾನು ಓದಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ 117 ಕ್ವಶನ್ಸ್ ಇತ್ತು. ಸೊ ಇದು ತುಂಬ ಲೆಂತ್ ಆದರೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ತುಂಬ ಸರಿ ಪ್ರಾಬ್ಲಮ್ ಆಗಿದೆ. ಎಷ್ಟಾಗುತ್ತೆ ಅಷ್ಟು ಮೇನ್ ಪಾಯಿಂಟ್ಸ್ನ ಫಸ್ಟ್ ಕವರ್ ಮಾಡ್ಕೊಬಿಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಏನಾದರೂ ಬೇಕಿತ್ತು ಅಂದರೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು ಅದರಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಫಸ್ಟು ನಾನು ಎಷ್ಟು ದಿನ ತೊಗೊಂಡೆ ಈ ಗ್ರೂಪ್ 2 ಕಂಪ್ಲೀಟ್ ಮಾಡೋದಕ್ಕೆ ಅಂತ ಅದನ್ನು ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ. ನಾನು ಜಾನ್ವರಿಲಿ ನಾನು ಗ್ರೂಪ್ 1 ಎಕ್ಸಾಮ್ ಬರ್ತಿದ್ದೆ, ನಿಮ್ಗೆ ಗೊತ್ತಿದೆ. ಆ್ಯಂಡ್ ಮಾರ್ಚಲ್ಲಿ ನನಗೆ ರಿಸಲ್ಟ್ ಬಂದಿದ್ದು. ಡೆಲ್ಲಿಯಿಂದ ನಾನು ಅವಾಗ ತಾನೇ ಸೋಲೋ ಟ್ರಿಪ್ನ ಮುಗಿಸ್ಕೊಂಡು ಬರ್ತಾ ಇದ್ದೆ, ಟ್ರೈನಲ್ಲಿದ್ದೆ ನಂಗೆ ರಿಸಲ್ಟ್ ಬಂದಾಗ. ಅದಾದಮೇಲೆ ನಾನು ಮೇ ಎಕ್ಸಾಮ್ ಬರೀಲಿಲ್ಲ. ಬಿಕಾಸ್ ನನ್ನದೇ ಆದಂಥ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಹಾಗೆ ನನಗೆ ಆದಂಥ ಸ್ವಲ್ಪ ಕೆಲಸಗಳಿತ್ತು. ಗ್ರೂಪ್ 2ಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಜೂನ್ 1 ಮೇ ಕಂಪ್ಲೀಟ್ ತಿಂಗಳು ಮಾಡಿಲ್ಲ. ಲಾಸ್ಟ್ ಮೇ ಬಿ ಒಂದು 3 ಡೇಸಿಂದ ಸ್ಟಾರ್ಟ್ ಮಾಡಿದೆ ಅನಿಸುತ್ತೆ. ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮುಂದೆನೇ ಹಾಕಿದ್ದೀನಿ ಹೊರತು ಸ್ಟಾರ್ಟ್ ಮಾಡಿಲ್ಲ. ಜೂನಿಂದ ಸ್ಟಾರ್ಟ್ ಮಾಡಿದ್ದು. ಜೂನ್, ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ 11 ನನಗೆ ಎಕ್ಸಾಮ್ ಇತ್ತು. 3 ತಿಂಗಳು ಕರೆಕ್ಟಾಗಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕೆಲ್ಲ ರಿವಿಷನ್ಸ್ಗೆ ಹೋಗುತ್ತೆ. ಸೊ ಇಷ್ಟು ನಾನು ಗ್ರೂಪ್ 2ಗೆ ಪ್ರಿಪೇರ್ ಆಗೋದಕ್ಕೆ ತೊಗೊಂಡಿರೋಂಥ ಟೈಮ್. ಆ್ಯಂಡ್ ಇದು ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಾ ಇರೋಂಥ ಟೈಮ್ ಇದು. ಆ್ಯಂಡ್ ಇವಾಗ ಪಟ ಅಂತ ಗ್ರೂಪ್ 1ನಲ್ಲಿ ಯಾವುದಾದ್ರು ಸಬ್ಜೆಕ್ಟಿಗೆ ಯಾವುದಾದ್ರು ಲೆಕ್ಚರ್ಸ್ ಕ್ಲಾಸ್ನ ನೀವು ರೆಫರ್ ಮಾಡಬೇಕು ಅಂತ ಹೇಳ್ತೀನಿ. ಬಿಕಾಸ್ ನೀವು ಕ್ಲಾಸಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೂ. ಸೊ ಗ್ರೂಪ್ 1ನಲ್ಲಿ ಯಾವುದೇ ಸಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಕೌಂಟ್ಸ್, ಲಾ ಆ್ಯಂಡ್ ಟ್ಯಾಕ್ಸಲ್ಲಿ DT ಆ್ಯಂಡ್ IDT. ಸೊ ಅಕೌಂಟ್ಸು ನಾನು SSL ಅಟೆಂಡ್ ಮಾಡಿದ್ದೆ. ಬಟ್ ನನಗೆ ತುಂಬ ಹೆಲ್ಪ್ಫುಲ್ ಆಗಿದ್ದು ಅಂದರೆ ಆನ್ಲೈನ್ ಯೂಟ್ಯೂಬಲ್ಲಿರೋಂಥ ಫ್ರೀ ಕ್ಲಾಸಸ್ಸು. ಬಿಕಾಸ್ ಅವ್ರು ಮಾಡಿದ್ದು ನನಗೆ ಅರ್ಥ ಆಗಿಲ್ಲ ಅನ್ನೋದಕ್ಕಿಂತ ಅಥವಾ ನಾನೇ ಅಷ್ಟು ನೀಟಾಗಿ ಗಮನ ಕೊಟ್ಟು ಕೇಳಿಲ್ಲ ಅನಿಸುತ್ತೆ SSಲ್ಲಿ. ಬಟ್ ಅವ್ರ ಸ್ಟಡಿ ಮೆಟೀರಿಯಲ್ ತುಂಬಾ ಯೂಸ್ ಆಯಿತು. ಬಿಕಾಸ್ SSಯಿಂದ ಅಕೌಂಟ್ಸಿಗೆ ಸ್ಟಡಿ ಮೆಟೀರಿಯಲ್ಸ್ ಕೊಟ್ಟಿದ್ರು. ತುಂಬ ಎಲ್ಲ ಚಾಪ್ಟರಲ್ಲೂ ಒಂದು 30 ಮ್ಯಾಕ್ಸಿಮಮ್ ಅಂದರೆ 40-45 ಕ್ವಶನ್ಸ್ ಇರೋಂಥ ಚಾಪ್ಟರ್ಗಳಿದೆ. ಎಲ್ಲ ಕ್ವಶನ್ಸ್ ಇತ್ತು. ಆ ಕ್ವಶನ್ಸ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾಯಿದ್ದೆ. ನಾನು ಗ್ರೂಪ್ 1ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಲಾಸ್ಟಲ್ಲಿ, ಲೈಕ್ ಜಾನ್ವರಿಲಿ ಎಕ್ಸಾಮ್ ಬರೋದ್ನಲ್ಲ, ನಾನು ಅಕ್ಟೋಬರ್-ನವಂಬರ್ ಟೈಮಲ್ಲಿ ಪ್ರಿಪೇರ್ ಆಗಬೇಕಾದ್ರೆ. ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಕ್ಲಾಸಸ್ ರೆಫರ್ ಮಾಡಿದ್ದು ಅವಾಗ ಅಂತಂದರೆ ಆಕಾಶ್ ಕೊಂಡೈ ಅನ್ನೋರ್ದು. ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ, ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲು. ಬಟ್ ಇವ್ರದ್ದು ನನಗೆ ಲಾಸ್ಟ್ 1 ವೀಕ್ ಇದೆ ಎಕ್ಸಾಮ್ಗೆ ಅಂದಾಗ ನಾನು ಇವ್ರದ್ದು ಯೂಟ್ಯೂಬ್ ಚಾನಲ್ ಸಿಕ್ಕಿದೆ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಫಾಸ್ಟಾಗಿ ರ್ಯಾಪಿಡ್ ರಿವಿಷನ್ ಆಗುತ್ತೆ. ಬಟ್ ನಿಮ್ಗೆ ಇನ್ನೂ ಡೆಪ್ತಾಗಿ ಕಾನ್ಸೆಪ್ಟ್ಸ್ ನೀಟಾಗಿ ಕ್ಲಿಯರ್ ಆಗಬೇಕು ಅಂದರೆ ಪರಾಗ್ ಗುಪ್ತಾ ತುಂಬ ಒಳ್ಳೆ ಕ್ಲಾಸಸ್ಸು. ಆನ್ಲೈನಲ್ಲಿ ಫ್ರೀ ಕ್ಲಾಸಸ್ ಇದೆ. ಎಲ್ಲ ಚಾಪ್ಟರ್ಗೂ, ಪ್ರತಿಯೊಂದು ಚಾಪ್ಟರ್ಗೂ ICA ಮಾಡೆಲ್ ಇರೋ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾರೆ. ಎಲ್ಲ ವೀಡಿಯೋಸು ಅವ್ರ ಚಾನಲ್ಲಿದೆ. ಆ್ಯಂಡ್ ಭಾವನಾಸ್ ಆನ್ಲೈನ್ ಅಕಾಡೆಮಿ ನಿಮ್ಮಲ್ಲಿ ತುಂಬ ಚೆನ್ನಾಗಿ ನೋಡಿರ್ತೀನಿ. ಬಿಕಾಸ್ ನಾನು ಒಂದ್ಸಲಿ ವೀಡಿಯೋದಲ್ಲಿ ವ್ಲಾಗಲ್ಲಿ ಅವ್ರ ಚಾನಲ್ ಹಾಕಿದಾಗ ತುಂಬ ಜನ ಹೇಳಿದ್ರಿ ನಾವು ಅವ್ರ ಕ್ಲಾಸ್ ನೋಡ್ತೀವಿ ಅಂತ. ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋದಕ್ಕೆ ಅಂತ ಭಾವನಾಸ್ ಆನ್ಲೈನ್ ಅಕಾಡೆಮಿ, ಅದು ಕೂಡ ಫ್ರೀ ಯೂಟ್ಯೂಬ್ ಚಾನಲ್. ಇನ್ನೊಂದು ಪರಾಗ್ ಗುಪ್ತಾ ಸರ್ ಅಂತ, ಅವರು ಅಷ್ಟೇ ಕಂಪ್ಲೀಟ್ ಎಲ್ಲ ICA ಮಾಡೆಲ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಹಾಕಿರ್ತಾರೆ ಇವರಿಬ್ರು. ಇದು ಫಸ್ಟ್ ಟೈಮ್ ನೀವು ಸಬ್ಜೆಕ್ಟ್ನ ಓದಬೇಕಾದ್ರೆ ಅಥವಾ ಚಾಪ್ಟರ್ಸ್ನ ಓದಬೇಕಾದ್ರೆ ಈ 2 ಕ್ಲಾಸ್ನ ರೆಫರ್ ಮಾಡಿ. ಆ್ಯಂಡ್ ರಿವಿಷನ್ ಟೈಮಿಗೆ ಬಂದರೆ ಆಕಾಶ್ ಕೊಂಡೈದು ಕೂಡ ರೆಫರ್ ಮಾಡ್ಬೋದು. ಬಿಕಾಸ್ ಅವರು ಕಷ್ಟ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥ ರ್ಯಾಪಿಡ್ ರಿವಿಷನ್ ಅಲ್ಲ, ರಿವಿಷನ್ ವಿಡಿಯೋಸ್ ಹಾಕಿದ್ದಾರೆ. ಫಾಸ್ಟಾಗಿ ರಿವಿಷನ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನಿಮಗೆ ಯಾವುದಾದ್ರು ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ಸಿಗೆ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದು ಯೂಸ್ ಆಗುತ್ತೆ ಆಕಾಶ್ ಕೊಂಡೈ ಅನ್ನೋದು. ಕಾನ್ಸೆಪ್ಟ್ಸ್ ಕ್ಲಾರಿಟಿಗೆ ಮತ್ತು ICA ಮಾಡೆಲ್ ಕ್ವಶನ್ಸಿಗೆ ನಿಮಗೆ ಪರಾಗ್ ಗುಪ್ತಾ ಸರ್ ಹಾಗೆ ಭಾವನಾಸ್ ಆನ್ಲೈನ್ ಅಕಾಡೆಮಿ ಚಾನಲ್ ಯೂಸ್ ಆಗುತ್ತೆ. ನನಗೆ ತುಂಬ ಯೂಸ್ ಆಗಿದ್ದು ಅಂದರೆ ಇವ್ರಗಳ ಕ್ಲಾಸು. ಹಾಗೆ ಇಂದ ಕೊಟ್ಟಿರುವಂಥ ಸ್ಟಡಿ ಮೆಟೀರಿಯಲ್ ಅಂದರೆ ಕ್ವಶನ್ಸ್ ಇರೋಂಥದ್ದು. ನೀವು ಅಂತಲ್ಲ, ಬೇರೆ ಯಾವುದೇ ಪರ್ಟಿಕ್ಯುಲರ್ ಇದೇ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಬೇಕಂತ ಇಲ್ಲ. ಯಾವುದಾದ್ರೂ ಆ ಚಾಪ್ಟರ್ಸ್ ಅಂದರೆ ಸಬ್ಜೆಕ್ಟ್ ಚಾಪ್ಟರ್ ವೈಸ್ ಕ್ವಶನ್ಸ್ ಇರುವಂಥ ಕ್ವಶನ್ ಬ್ಯಾಂಕ್ನ ತೊಗೊಂಡು ನೀವು ಆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಆದಮೇಲೆ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ನೋಡಾದ್ಮೇಲೆ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಸಾಲ್ವ್ ಮಾಡ್ತೀರಿ, ಬಟ್ ನೀವು ಸಾಲ್ವ್ ಮಾಡಿರುವಂಥ ಆನ್ಸರ್ಸು ಹಾಗೆ ಬೇರೆ ಬುಕ್ಕಲ್ಲಿ ಇರುವಂಥ ಆನ್ಸರ್ಸು ಕರೆಕ್ಟ್ ಇದೆ ಅಂತ ಕ್ರಾಸ್ ವೆರಿಫೈ ಮಾಡಿ. ಇದಿಷ್ಟು ಅಕೌಂಟ್ಸ್ ರಿಲೇಟೆಡ್. ಆ್ಯಂಡ್ ಇವಾಗ ಲಾ ತುಂಬ ಜನ ಕೇಳ್ತಾ ಇದ್ದೀರಾ, ರಿಟೆನ್ಷನ್ ಥಿಯರಿ ಸಬ್ಜೆಕ್ಟು ತುಂಬ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಆ್ಯಂಡ್ ನನಗೂ ಆಬ್ವಿಯಸ್ ಆಗಿ ಆಗುತ್ತೆ. ಬಟ್ ನನಗೆ ಒಂದು ಸ್ವಲ್ಪ ಥಿಯರಿಯಲ್ಲಿ ಸ್ಟ್ರಾಂಗ್ ಇದ್ದೀನಿ ಅನಿಸುತ್ತೆ ಕಾಲೇಜ್ ಡೇಸಿಂದ. ನಾನು ಅಭಿಷೇಕ್ ಬನ್ಸಲ್ ಸರ್ SSಲ್ಲಿ ಇರುವಂಥ ಫ್ಯಾಕಲ್ಟಿ ಇವ್ರದ್ದು ಏನಂದರೆ ಕ್ಲಾಸಸ್ ನಾವು ಎಷ್ಟೇ ನೋಡಿದ್ರೂ ಆಬ್ವಿಯಸ್ ಆಗಿ ಮರ್ತೋಗುತ್ತೆ ನಮಗೆ. ಕ್ಲಾಸಸ್ ನೋಡೋದಕ್ಕಿಂತ ಬುಕ್ಸು ರೆಫರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಅಭಿಷೇಕ್ ಬನ್ಸಲ್ ಸರ್ ಅವ್ರದ್ದು ಅಂದರೆ ಸೇಮ್ ICA ಮೆಟೀರಿಯಲ್ ಥರನೇ ಇದೆ. ಬಟ್ ಒಂದು ಸ್ವಲ್ಪ ಕಲರ್ಫುಲ್ ಆಗಿದೆ ಅಷ್ಟೇ, ಸೇಮ್ ICA ಮೆಟೀರಿಯಲ್ ಥರ. ಆ್ಯಂಡ್ ಇವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ
ಯಾವುದು ನೆಸೆಸರಿ ಇಲ್ಲ ನಮ್ಗೆ ಓದೋದಕ್ಕೆ ಅನ್ನೋದನ್ನ ಅಲ್ಲೇ ಮಾರ್ಕ್ ಮಾಡಿಸಿರ್ತಾರೆ. RTP ಅಂದರೆ ರೀಡ್ ಓನ್ಲಿ ಇಫ್ ಟೈಮ್ ಪರ್ಮಿಟ್ಸ್ ಅಂತ, ನಿಮ್ಗೆ ಟೈಮ್ ಇದ್ದರೆ ಮಾತ್ರ ಇದನ್ನು ಓದಿ ಅಂತ. ಸೊ ಅದನ್ನೆಲ್ಲ ನಾವು ಸ್ಕಿಪ್ ಮಾಡ್ಬೋದು. ಆಬ್ವಿಯಸ್ಲಿ ನಾನಂತೂ ಸ್ಕಿಪ್ ಮಾಡಿದ್ದೆ, ಎಲ್ಲನೂ ಓದೋಕ್ಕೆ ಅಂತೂ ರೆಡಿ ಇರಲಿಲ್ಲ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ, ಬಿಕಾಸ್ ಅಭಿಷೇಕ್ ಬನ್ಸೆ ಸರ್ ಅವ್ರದ್ದು ಬುಕ್ ತೋರಿಸೋಣ ಅಂತಿದೆ. ಬಟ್ ಇವಾಗ ಪ್ರೆಸೆಂಟ್ ನನ್ನ ಹತ್ರ ಇಲ್ಲ. ನನ್ನ ಫ್ರೆಂಡ್ ಅವ್ರಿಗೆ ಕೊಟ್ಟಿದ್ದೀನಿ ಅವ್ರ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಅಂತ. ನಾನು ಲಾ ಎಲ್ಲ ಚಾಪ್ಟರ್ಸ್ ಓದಿರಲಿಲ್ಲ, 1, 2 or 3 ಚಾಪ್ಟರ್ಸ್ನ ಸ್ಕಿಪ್ ಮಾಡಿದ್ದೆ. ಆ್ಯಂಡ್ ಅದು ಮೇನ್ ಚಾಪ್ಟರ್ಸ್ನ ಸ್ಕಿಪ್ ಮಾಡಿದ್ದೆ. ಯಾವ ಚಾಪ್ಟರ್ ಸ್ಕಿಪ್ ಮಾಡಿದೆ ಅಂತ ಹೇಳ್ತೀನಿ, ಆ್ಯಂಡ್ ಎಷ್ಟು ಟೈಮ್ ರಿವೈಸ್ ಮಾಡಿದೆ ಅಂತ ಕೂಡ ಮುಂದೆ ಹೇಳ್ತೀನಿ. ಇದಿಷ್ಟು ಲಾ. ಆ್ಯಂಡ್ ಲಾ ನನಗೆ ಎಕ್ಸಾಮ್ ಟೈಮಲ್ಲಿ ತುಂಬ 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 ಯೂಸ್ ಆಗಿದೆ ಅಂದರೆ ಶುಭಮ್ ಸಿಂಗಲ್, ಇಫ್ ಐ ಆಮ್ ನಾಟ್ ರಾಂಗ್, ಶುಭಮ್ ಸಿಂಗಲ್ ಅಂತ ಇವ್ರದ್ದು ರ್ಯಾಪಿಡ್ ರಿವಿಷನ್ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ, ತುಂಬ ಯೂಸ್ ಆಗುತ್ತೆ. ನಾನಂತೂ ಒಂದೊಂದು ವಿಡಿಯೋನು 2 to 3 ಟೈಮ್ಸ್ ನೋಡಿದ್ದೀನಿ ಅನ್ಸುತ್ತೆ ಎಕ್ಸಾಮ್ ಹತ್ರ ಬಂದಾಗ. ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ನನಗೆ ಯೂಸ್ ಆಗಿದ್ದು ಇವ್ರ ವೀಡಿಯೋಸು ಮತ್ತು ಅಭಿಷೇಕ್ ಬನ್ಸಲ್ ಅವರ ಬುಕ್, ಅವ್ರದ್ದು ಸ್ಟಡಿ ಮೆಟೀರಿಯಲು, ಇಂದ ಕೊಟ್ಟಿರುವಂಥ ಸ್ಟಡಿ ಮೆಟೀರಿಯಲು, ಇವ್ರದ್ದು ಕ್ಲಾಸಸ್ಸು ತುಂಬಾ ಚೆನ್ನಾಗಿದೆ. ಹಿಂದಿ ಬರಲ್ಲ ಅನ್ನೋರಿಗೆ ಇಂಗ್ಲೀಷಲ್ಲೂ ಕೂಡ ಇದೆ. ಆದರೆ ಇಂಗ್ಲೀಷಲ್ಲಿ ಏನಂತ ಇದೆ ಅಂದರೆ ಗೋಟ್ ರಿವಿಷನ್ ಅಂತ ಇದೆ. ಪ್ಲೇ ಲಿಸ್ಟ್ ಹಾಕಿದ್ದಾರೆ, ಪ್ರತಿಯೊಂದು ಚಾಪ್ಟರ್ದು ರಿವಿಷನ್ದು ಪ್ಲೇ ಲಿಸ್ಟ್ ಹಾಕಿದ್ದಾರೆ. ಆ್ಯಂಡ್ ಅವರ ವೆಬ್ಸೈಟಲ್ಲಿ ಕೂಡ ಅವ್ರ ಬುಕ್ಸ್ಗಳಿದೆ, ನೀವು ಅದನ್ನು ನೋಡ್ಬೋದು. ನಿಮಗೆ ಯೂಸ್ ಆಗುತ್ತೆ ಅಂದರೆ ಬುಕ್ಸ್ ತೊಗೋಬೋದು. ಬಟ್ ನನ್ನ ಹತ್ರ ಆಲ್ರೆಡಿ ಅಭಿಷೇಕ್ ಬನ್ಸಲ್ ಸರ್ ಅವ್ರದ್ದು ಬುಕ್ ಇರೋದ್ರಿಂದ ನಾನು ಇವ್ರ ಬುಕ್ ತೊಗೊಂಡಿರಲಿಲ್ಲ, ಬಟ್ ಕ್ಲಾಸಸ್ ರೆಫರ್ ಮಾಡಿದ್ದೆ. ತುಂಬ ಯೂಸ್ ಆಯಿತು, ನನಗೆ ನೆನ್ಪಿಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗಿದೆ. ಇವರು ಟೀಚ್ ಮಾಡಿದಂಥ ಮೆಥಡು, ಲೈಕ್ ರಿವಿಷನ್ ಟೈಮಲ್ಲಿ ಅವರು ಚಾಟ್ ಬರೆದುಬಿಟ್ಟು ಒಂದೊಂದು ರೈಟಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ನನಗೆ ಅದೆಲ್ಲ ನೋಡಿ ಕಣ್ಣಿಗೆ ಕಟ್ಟದಂಗಿತ್ತು ನೋಡಿ. ಬಿಕಾಸ್ ನೀವು ಒಂದೇ ಸಲ ಯಾವ ವೀಡಿಯೋಸ್ ನೋಡಿದ್ರು ತಲೆಯಲ್ಲಿ ಇರಲ್ಲ, ಅದು ರಿಪೀಟ್ ನೋಡ್ತಾನೆ ಇರಬೇಕು. ರಿವಿಷನ್ ಟೆಕ್ನಿಕ್ ಮುಂದೆ ಹೇಳ್ತೀನಿ. ಸೊ ಇದಿಷ್ಟು ಲಾ ಆಗಿತ್ತು. ಆ್ಯಂಡ್ ಟ್ಯಾಕ್ಸಿಗೆ ಬಂದರೆ, ಟ್ಯಾಕ್ಸು ನನಗೆ ಕಂಪ್ಲೀಟ್ DT ಆ್ಯಂಡ್ IDT ಎರಡೂ ನಾನು ಡಿಪೆಂಡ್ ಆಗಿದ್ದು SS ಫ್ಯಾಕಲ್ಟೀಸ್ ಮೇಲೆ. DT ನನಗೆ ಸೌರಭ್ ಮುತ್ತಾ ಸರ್ ತೊಗೊಂಡಿದ್ದು ಕ್ಲಾಸು ದಿ ಬೆಸ್ಟ್ ಅನ್ಬೋದು. ಬಿಕಾಸ್ ನನಗೆ ಎಲ್ಲ ಸೆಕ್ಷನ್ಸಿಂದ ಹಿಡಿದು ಟ್ಯಾಕ್ಸ್ ಪ್ರತಿ ಒಂದು ಸೆಕ್ಷನ್ಸು ಎಲ್ಲ ನೆನ್ಪಿಡ್ಕೊಳ್ಳೋ ಥರ ನಮಗೆ ಹೇಳ್ಕೊಟ್ಟಿದ್ದೆ ಅವರು. ಬಿಕಾಸ್ ಅವರೆಲ್ಲ ಶಾರ್ಟ್ ಕಟ್ಸ್ ಯೂಸ್ ಮಾಡ್ತಾಯಿದ್ರು, ತುಂಬ ಯೂಸ್ ಆಗೋದೇ ಅವ್ರ ಶಾರ್ಟ್ ಕಟ್ಸು. ಲೈಕ್ ಸೌರಭ್ ಮುತ್ತಾ ಸರ್ ಅವರ ಶಾರ್ಟ್ ಕಟ್ಸು ನಮಗೆ DTಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ IDTಗೆ ಬಂದು ಇವ್ರ ಫ್ಯಾಕಲ್ಟಿ ನೇಮ್ ನಾನು ಎಲ್ಲೋದ್ರೂ ತೊಗೋತೀನಿ, ರಮೇಶ್ ಸೋನಿ ಸರ್ ಅಂತ. ನಾವು ಎಷ್ಟು ಪೇ ಮಾಡಿದ್ರು ಅವರಿಗೆ ನಿಜವಾಗ್ಲೂ ಅದು ಕಡಿಮೆನೇ. ನನಗೆ ಇಲ್ಲಿ ತನಕ ತುಂಬ ಮನಸ್ಸಿಗೆ ಇಷ್ಟ ಆಗಿರುವಂಥ ಫ್ಯಾಕಲ್ಟಿ ಅಂದರೆ ಇವರೇ. ಬಿಕಾಸ್ ಅವ್ರು ನಮಗೆ ವೇ ಆಫ್ ಟೀಚಿಂಗು ತುಂಬ ಚೆನ್ನಾಗಿದೆ. ಲೈಕ್ ಅವ್ರಿಗೆ ಸ್ಟೂಡೆಂಟ್ಸ್ ಮೆಂಟಲಿಟಿ ಅರ್ಥ ಆಗುತ್ತೆ, ಅವರು ಯಾವ ರೀತಿಗೆ ಎಷ್ಟು ಕನ್ಸಿಸ್ಟೆಂಟ್ ಇರ್ತಾರೆ, ಯಾವಾಗ ಅವ್ರ ಡಿಸಿಪ್ಲಿನ್ ಡೌನ್ ಆಗುತ್ತೆ, ಯಾವಾಗ ಅವ್ರ ಎನರ್ಜಿ ಡೌನ್ ಆಗುತ್ತೆ ಅಂತ ಎಲ್ಲ. ಸೊ ಅವ್ರದ್ದು ಒಂದು ಚಾರ್ಟ್ ಬುಕ್ ಇದೆ. ಆ ಚಾರ್ಟ್ ಬುಕ್ನ ಕೂಡ ತೋರಿಸ್ತೀನಿ, ಇಲ್ಲ ಈಗಲೇ ತೋರಿಸ್ತೀನಿ ರೀ. ಓಕೆ, ಇಂಡೈರೆಕ್ಟ್ ಟ್ಯಾಕ್ಸಿಗೆ ಇದು ರಮೇಶ್ ಸೋನಿ ಸರ್ ಅವರ ಚಾರ್ಟ್ ಬುಕ್. ಇದು ನನಗೆ SS ಅಲ್ಲಿ ಇದ್ದಾಗ ಅಲ್ಲಿ ನನಗೆ ಕೊಟ್ಟಿದ್ರು, SS ಕೋಚಿಂಗಲ್ಲಿ. ಅವ್ರ ಯೂಟ್ಯೂಬ್ ಚಾನಲ್ ಸಿಕ್ಕಿಲ್ಲ ಅಂದರೆ ನೀವು SS ಅಕಾಡೆಮಿ ಚಾನಲಲ್ಲೂ ಸಿಗ್ತಾರೆ. ಇವ್ರದ್ದು ಮ್ಯಾರಥಾನ್ ವೀಡಿಯೋಸ್ ಇದೆ. ಬಟ್ ಇವ್ರದ್ದೇ ಸಪ್ರೇಟ್ ಒಂದು ಇಂಡಿವಿಜುವಲ್ ಚಾನಲ್ ಇದೆ, ಅದನ್ನು ನೀವು ನೋಡಿದ್ರೆ ತುಂಬ 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 ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವ್ರ ವೆಬ್ಸೈಟಲ್ಲಿ ಚಾರ್ಟ್ ಬುಕ್ನ ಆರ್ಡರ್ ಮಾಡಿದ್ರೆ ನೀವು ಲಿಟ್ರಲಿ ನಿಮಗೆ IDT ತುಂಬ ಏನು ಕಷ್ಟ ಆಗಲ್ಲ. ಬಿಕಾಸ್ ಇದೆಲ್ಲ ಅಷ್ಟು ಚಾಪ್ಟರ್, IDT ಅಷ್ಟು ಚಾಪ್ಟರ್. ಇದು ಒಂದೆಷ್ಟು ಪೇಜಸ್ ಇದೆ ಅಂದರೆ ಇದರಲ್ಲಿ 39 ಪೇಜಸ್ ಇದೆ. 39 ಪೇಜಸಲ್ಲಿ ಅಷ್ಟು ಚಾಪ್ಟರ್ಸು, ಅಷ್ಟು ಟಾಪಿಕ್ಸು ಎಲ್ಲ ಕವರ್ ಆಗಿದೆ. ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ಆ ಬುಕ್ ಹೇಗಿದೆ ಅಂತ. ಲೈಕ್ ಇದರಲ್ಲಿ ಪಿಕ್ಚರ್ಸ್ ಸಮೇತ ಇರುತ್ತೆ, ಅದಕ್ಕೆ ಸೊ ನಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಇವಾಗ ಕ್ರೆಡಿಟ್ ಇರೋದಾಗಲಿ, ಎಕ್ಸಮ್ಷನ್ಸು, ಇದೆಲ್ಲನೂ ಏನಂದರೆ ವಿತ್ ಪಿಕ್ಚರ್ಸ್ ಇರುತ್ತೆ. ನಾನು ಓದುವಾಗ ಅಲ್ಲೆಲ್ಲ ನನಗೇನಾದರೂ ಡೌಟ್ ಬಂದರೆ ಅದು ಇಂಪಾರ್ಟೆಂಟ್ ಬಂದರೆ ಮಾರ್ಕ್ ಮಾಡ್ಕೊತಿದ್ದೆ. ಸೊ ಅದಕ್ಕೆ ನಾನು ನೋಟ್ಸು ಒಂದು ಸ್ವಲ್ಪ ಜಾಸ್ತಿ ಭಯಂಕರವಾಗಿದೆ, ಅದನ್ನು ಇಗ್ನೋರ್ ಮಾಡಿ. ಸಬ್ಜೆಕ್ಟ್ ಅಥವಾ ಆಲ್ಫಾಬೆಟ್ಸ್ ಅಥವಾ ನಂಬರ್ಸ್ನೇ ನೋಡ್ತಾ ಇದ್ರೆ ನಮ್ಮದು ಮೆಮೊರಿ ಪವರ್ ಕಡಿಮೆ ಇರುತ್ತೆ. ಬಟ್ ನಾವು ಸ್ಟೋರಿಯಾಗಿ ಕೇಳ್ತಾ ಇದ್ರೆ ಅಥವಾ ಆ್ಯನಿಮೇಷನ್ ಆಗಿ ನಮ್ಮ ಕಣ್ಮುಂದೆ ಪಿಕ್ಚರ್ಸ್ ಬರ್ತಾ ಇದ್ರೆ ನಮ್ಗೆ ಸ್ವಲ್ಪ ಜಾಸ್ತಿ ಬೇಗ ನೆನಪಿರುತ್ತೆ. ಸೊ ಅದರಿಂದ ರಮೇಶ್ ಸೋನಿ ಅವರ ಬುಕ್ಕು ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಇನ್ಶೂರೆನ್ಸ್ದಾಗಲಿ ಅವರು ಈ ಚಾರ್ಟ್ ಬುಕ್ ತಯಾರು ಮಾಡಿರೋ ರೀತಿಯೇ ತುಂಬ ಒಂಥರ ಖುಷಿ ಅನಿಸುತ್ತೆ. ಬಿಕಾಸ್ ಅಷ್ಟು ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸಿಗೆ. ಸೊ ಇವ್ರನ್ನಂತೂ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ. SS ಅಕಾಡೆಮಿಯ ಫ್ಯಾಕಲ್ಟಿ ಇವರು. ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಇವ್ರ ಕ್ಲಾಸಸ್ ಇದೆ. ಮ್ಯಾರಥಾನ್ ಕ್ಲಾಸಸ್ ನೋಡಿದ್ರು ಕೂಡ ನೀವು ಕ್ಲಿಯರ್ ಮಾಡ್ಬೋದು. ಬಿಕಾಸ್ ಅವ್ರ ಚಾರ್ಟ್ ಬುಕ್ನ ಆರ್ಡರ್ ಮಾಡಿ ಬರೀ ಈ ಬುಕ್ನ 1 ಸರಿ 2 ಸರಿ ನೋಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಲ್ಲ. ತುಂಬ ಸರಿ ರಿವಿಷನ್ ಮಾಡಲೇಬೇಕು. ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ರಿವಿಷನ್ ಮಾಡಿ, ನಿಮಗೆ ನೆನಪು ಇರೋ ತನಕ. ಈಗ ಲೈಕ್ ಎಷ್ಟು ಸರಿ ರಿವಿಷನ್ ಮಾಡ್ತೀರಾ ಅಂದರೆ ಒಂದು ಚಾಪ್ಟರ್ ನೇಮ್ ನೆನ್ಪು ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿ ನೀವು ಕಣ್ಣು ಮುಚ್ಚಿದ್ರೆ ನಿಮ್ಗೆ ಅಲ್ಲಿರೋಂಥ ಪಿಕ್ಚರ್ಸು, ಅಲ್ಲಿರೋಂಥ ವರ್ಡ್ಸು ಪ್ರತಿಯೊಂದು ಕಣ್ಮುಂದೆ ಬರಬೇಕು. ಅಲ್ಲಿ ತನಕ ರಿವಿಷನ್ ಮಾಡಿ. ಸೊ ಇದೆಷ್ಟು IDT ಬಗ್ಗೆ ಆಗಿತ್ತು. ಗ್ರೂಪ್ 1 ಮುಗಿದಿದೆ. ಗ್ರೂಪ್ 1ಅಲ್ಲಿ ಯಾವುದಾದ್ರು ಫ್ಯಾಕಲ್ಟೀಸ್ ಆ್ಯಂಡ್
ಆ್ಯಂಡ್ ಯಾವುದು ಮೆಟೀರಿಯಲ್ಸ್ ಆಗಲಿ ಅಥವಾ ಯಾವುದು ಹ್ಯಾಂಡ್ ರಿಟನ್ ನೋಟ್ಸ್ ಅಂತೆಲ್ಲ ಹೇಳಿದ್ದೀನಿ. ಆ್ಯಂಡ್ ಗ್ರೂಪ್ 2 ವಿಷಯಕ್ಕೆ ಬಂದರೆ ರೀಸೆಂಟಾಗಿ ಈಗ ಒನ್ ವೀಕ್ ಆಗಿದೆ ಅನ್ಸುತ್ತೆ ನನ್ನ ರಿಸಲ್ಟ್ ಬಂದು, ಮೇ ಬಿ ನಾಳೆ 1 ವೀಕ್ ಆಗಿದೆ. ಸೊ ಗ್ರೂಪ್ 2ಗೆ ಯಾರ್ಯಾರ್ದು ರಿವೈಸ್ ಮಾಡಿದೆ, ಯಾರ್ಯಾರ್ದು ರೆಫರ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಗ್ರೂಪ್ 2 ಅಲ್ಲೇ ನನಗೆ ಗೊತ್ತಾಗಿದ್ದು ಏನಂದರೆ, ಆಫ್ಲೈನ್ ಕ್ಲಾಸಸ್ ಬೇಡ ನಮಗೆ, ಆನ್ಲೈನ್ ಕ್ಲಾಸಸ್ ಬೇಡ, ಯೂಟ್ಯೂಬಲ್ಲಿರುವಂಥ ಫ್ರೀ ಲೆಕ್ಚರ್ಸಿಂದ ನಾವು ಎಕ್ಸಾಮ್ಷನ್ ತೊಗೋಬೋದು ಅಂತ. ಬಿಕಾಸ್ ಗ್ರೂಪ್ 1 ಟೈಮಲ್ಲಿ ನಾನು ಫುಲ್ ಡೈಲೆಮಾದಲ್ಲಿದ್ದೆ. ನಾನು ನಿಮಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹೇಳಿದ್ದೀನಿ, ನನಗೆ ಎಕ್ಸಾಮ್ ಟೈಮ್ ತುಂಬ ಪ್ರೆಷರ್ ಆಗಿತ್ತು, ನನಗೆ ಓದೋದಕ್ಕೂ ಇಷ್ಟ ಇರಲಿಲ್ಲ, ಆ ಥರ ಆಗೋಗಿದೆ ಅಂತ. ಸೊ ಗ್ರೂಪ್ 1 ಹೆಂಗೆಂಗೋ ಮಾಡಿ ಓದಿದ್ದೀನಿ, ಯಾವುದ್ಯಾವುದೋ ಬುಕ್ಸು ಫುಲ್ ಕನ್ಫ್ಯೂಷನ್ಸಲ್ಲೇ ಓದಿದ್ದೀನಿ, ತುಂಬ ಅಂದರೆ ತುಂಬ ಇರಿಟೇಷನಲ್ಲಿ ಓದಿದ್ದೀನಿ, ಕಷ್ಟಪಟ್ಟು ಓದಿದ್ದೀನಿ ಗ್ರೂಪ್ 1ನ. ಬಟ್ ಗ್ರೂಪ್ 2 ವೆಲ್ ಸೆಟಲ್ಡ್ ಆಗಿ ಕಾಮಾಗಿ ಲೈಕ್ ಇದು ಟೈಮಲ್ಲೂ ಟೆನ್ಷನ್ ಆಗಿದೆ, ಪ್ರೆಷರ್ ಬಂದಿದ್ದು ಎಲ್ಲ ಆಗಿದೆ. ಬಟ್ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ದಿದ್ದು ಕರೆಕ್ಟಾಗಿ ಅಂದರೆ ನನಗೆ ಗ್ರೂಪ್ 2 ಅಲ್ಲಿ. ಯಾಕೆ ಏನು ಮಾಡಿದ್ದೆ ಎಲ್ಲನೂ ಹೇಳ್ತೀನಿ. ಸೊ ಗ್ರೂಪ್ 2 ವಿಷಯಕ್ಕೆ ಬಂದರೆ, ಆಲ್ರೆಡಿ ಆಗಲೇ ಹೇಳಿದ್ದೀನಿ ಗ್ರೂಪ್ 2ಗೆ ಎಷ್ಟು ಮಂತ್ ತೊಗೊಂಡೆ ನಾನು ಪ್ರಿಪೇರ್ ಆಗೋದಕ್ಕೆ ಅಂದರೆ ಜೂನ್, ಜುಲೈ, ಆಗಸ್ಟ್. ಫಸ್ಟ್ ಸಬ್ಜೆಕ್ಟ್ ಬಂದು ಕಾಸ್ಟಿಂಗ್ ನಾನು ಯಶಸ್ಸಲ್ಲಿದ್ದಾಗ ಕಂಪ್ಲೀಟ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಧನಂಜಯ್ ಬಾವಿ ಸರ್ ಅವ್ರದ್ದು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ತೊಗೊಂಡು ಹೋಗ್ತಾಯಿದ್ರು, ಯಾವುದೋ ರಶ್ ಮಾಡ್ತಿರಲಿಲ್ಲ, ಎಲ್ಲ ಪ್ರಾಬ್ಲಮ್ಸು ನೀಟಾಗಿ ನಮ್ಗೆ ಅರ್ಥ ಆಗಂಗೆ ಮಾಡ್ತಾಯಿದ್ರು. ಬಟ್ ನನಗೆ ಈಗ ಎಕ್ಸಾಮ್ ಟೈಮಲ್ಲಿ ಯಾವ್ದು ಯೂಸ್ ಆಗಿದ್ದು ಅಂದರೆ, ಕಾಸ್ಟಿಂಗ್ಗೆ ನಮಿತ್ ಅರೋರಾ ಸರ್ ಅವ್ರದ್ದು ಲಿಟ್ರಲಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ದಿ ಬೆಸ್ಟ್ ಯೂಟ್ಯೂಬ್ ಚಾನಲ್ ಫಾರ್ ಕಾಸ್ಟಿಂಗ್ ಅಂದರೆ ನಮಿತ್ ಅರೋರಾ ಸರ್ ಅವ್ರದ್ದು. ಬಿಕಾಸ್ ನಿಮಗೆ ಬಕ್ವಾಸ್ ಇರಲ್ಲ ಕ್ಲಾಸಲ್ಲಿ, ಏನೇ ಒಂದು ಬೇಡದಿರೋಂಥದ್ದೇನೂ ಟಾಕ್ಸ್ ಇರಲ್ಲ ಆ ಕ್ಲಾಸಲ್ಲಿ. ಬೂಸ್ಟರ್ ಬ್ಯಾಚ್ ಅಂದರೆ ಎಕ್ಸಾಮ್ ಹತ್ರ ಬಂದಾಗ ಫಾಸ್ಟಾಗಿ ಒಂದು ರಿವಿಷನ್ ಕ್ಲಾಸಸ್ ಥರ ಮಾಡ್ತಾರೆ. ಅವ್ರದ್ದು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿದೆ. ಅವಾಗ PDF ಕಳಿಸಿದ್ರು, ಕಾಸ್ಟಿಂಗ್ ಬೂಸ್ಟರ್ ಬ್ಯಾಚ್ದು ಕ್ವಶನ್ಸ್ದು, ಹಾಗೆ FMದು ಕೂಡ ಹಾಗೆ ಕಳಿಸಿದ್ರು. ನಾನು ಬರೀ ಕಾಸ್ಟಿಂಗ್ ಮಾತ್ರ ಡೌನ್ಲೋಡ್ ಮಾಡಿಕೊಂಡೆ, ಲೈಕ್ ಪ್ರಿಂಟೌಟ್ ತೆಗೆಸ್ಕೊಂಡೆ. ಇದೇ ಒಂದು 200 ಪೇಜಸ್ ಅರೌಂಡ್ ಇದೆ. ಇದರಲ್ಲಿ ಎಲ್ಲ ಕ್ವಶನ್ ಸಾಲ್ವ್ ಮಾಡೋದನ್ನ ಖಂಡಿತವಾಗ್ಲೂ ಇಲ್ಲ. ಬಟ್ ಏನು ಮಾಡ್ತಾ ಇದ್ದೆ ಅಂದರೆ, ಅವ್ರ ಕ್ಲಾಸ್ನ ಹಾಕೊತಾ ಇದ್ದೆ, ಅವ್ರ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಕೊಡ್ತಾ ಇದ್ರು, ಏನು ಓದೋದು ಮ್ಯಾಟ್ರ್ ಅಂತ. ರಿವಿಷನ್ ಅವ್ರ ಮಟ್ಟಿಗೆ ಅದು ರಿವಿಷನ್ನೇ, ಬಟ್ ನಮ್ಗದು ಫಸ್ಟ್ ಟೈಮ್ ಹೇಳ್ಕೊಡ್ತಿರೋ ಥರನೇ ಇತ್ತು. ಅವ್ರು ಹೇಳ್ತಾ ಇದ್ದು ಇದು ರಿವಿಷನ್ ಅಷ್ಟೇ, ಬೇರೆ ಫಸ್ಟು ಟೈಮ್ ಕ್ಲಾಸ್ ನೋಡಬೇಡಿ, ಇದು ರಿವಿಷನ್ ಪರ್ಪಸ್ ಮಾಡಿ ಮಾತ್ರ ನೋಡಿ ಅಂತ ಅವ್ರು ಹೇಳ್ತಾರೆ. ಬಟ್ ನಿಜವಾಗ್ಲೂ ನಾನು ರೆಕಮೆಂಡ್ ಮಾಡ್ತಿದ್ದೀನಿ, ಫಸ್ಟ್ ಟೈಮ್ ನೋಡೋರು ಕೂಡ ಆ ಚಾನಲ್ನ ನೋಡ್ಬೋದು, ಆ ವೀಡಿಯೋಸ್ನ ನೋಡ್ಬೋದು. ನಾನು ಬಿಕಾಸ್ FM ನಾನು ಯಶಸ್ಸಲ್ಲಿದ್ದಾಗ ಅಟೆಂಡ್ ಮಾಡಿಲ್ಲ. ಇಲ್ಲಿ ಫಸ್ಟ್ ಟೈಮ್ ನಾನೆಲ್ಲ ನೋಡಿದಾಗಲೂ ನಾನು ಕ್ಲೀನಾಗಿ ನೀಟಾಗಿ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ. ಬಿಕಾಸ್ ಕಾಸ್ಟಿಂಗ್ ಮತ್ತು FM ಎರಡು ಕೂಡ ನಮಿತ್ ಅರೋರಾ ಸರ್ ಅವರ ಕ್ಲಾಸಸ್ ನಾನು ರೆಫರ್ ಮಾಡಿರೋದು. ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ ಇದೆ, ನೀವು ಹೋಗಿ ಅದನ್ನು ನೋಡ್ಬೋದು, ಚೆಕ್ ಮಾಡಿ. ಆ್ಯಂಡ್ ಅವರ ಬೂಸ್ಟರ್ ಬ್ಯಾಚ್ ಕ್ವಶನ್ಸ್ ಅಂತ BBQ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾರೆ. ಲೈಕ್ ಈಗ ಒಂದು ಚಾಪ್ಟರ್ ಆಯಿತು FMಲ್ಲಿ EPSದು, ಅಥವಾ ಯಾವುದೋ ಒಂದು ಚಾಪ್ಟರ್ ಆಯಿತು ಅಂದರೆ, ಲೆವರೇಜ್, ಇವಾಗ ರಿಸ್ಕ್ ಆ್ಯಂಡ್ ಲೆವರೇಜ್ ಚಾಪ್ಟರ್ಸ್ ಆಯಿತು ಅಂದಾಗ ಆ ಚಾಪ್ಟರ್ ಆದಮೇಲೆ ಕ್ವಶನ್ ಸಾಲ್ವ್ ಮಾಡ್ತಾರೆ. ಅವರೇ ಯಾವ ಥರ ಚಾಪ್ಟರ್ ಮಾಡೋದಂದರೆ, ನಾನು ಹೇಳಿದ್ನಲ್ಲ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಕೊಡ್ತಾರೆ, ಏನು ಅದ್ರದ್ದು ಅಂತ ಒಂದು ಇನ್ಸೈಟ್ ಕೊಡ್ತಾರೆ, ಬ್ರೀಫಾಗಿ ಇಂಟ್ರಡಕ್ಷನ್ ಕೊಡ್ತಾರೆ. ಅದಾದಮೇಲೆ ಕ್ವಶನ್ ಸಾಲ್ವ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಫಸ್ಟ್ ದೊಡ್ಡ ಕ್ವಶನ್ ಸಾಲ್ವ್ ಮಾಡಲ್ಲ, ಪ್ರತಿ ಒಂದು ಚಿಕ್ಕದು ಮತ್ತು ದೊಡ್ಡದು ಎಲ್ಲ ಮಿಕ್ಸ್ ಇರುತ್ತೆ ಅವ್ರು ಸಾಲ್ವ್ ಮಾಡೋದು. ಅಲ್ಲೇ ನಮಗೆ ಇನ್ನೂ ಕಾನ್ಸೆಪ್ಟ್ ಕ್ಲಾರಿಟಿ ಜಾಸ್ತಿ ಬರುತ್ತೆ ಅವರು ಸಾಲ್ವ್ ಮಾಡಬೇಕಾದ್ರೆ. ಅದಾದಮೇಲೆ ವಿಡಿಯೋ ಕ್ಲೋಸ್ ಆದಮೇಲೆ ನಿಮ್ಮ ಹತ್ರ ಇರುವಂಥ ಕ್ವಶನ್ಸು, ಅಥವಾ ಅವ್ರದ್ದೇ ಬುಕ್ ಏನಾದರೂ PDF ಇದ್ದರೆ, ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಪ್ರಿಂಟೌಟ್ ತೊಗೊಂಡಿದ್ರೆ, ಆ ಕ್ವಶನ್ಸ್ನ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಅವರು ಹೇಳ್ತಾರೆ ಯಾವುದಾದ್ರು ಕ್ವಶನ್ನ ನೀವು ಸಾಲ್ವ್ ಮಾಡಬೇಕಂತ ಟಿಕ್ ಹಾಕ್ಸ್ತಾರೆ, ಆ ಕ್ವಶನ್ಸ್ನ ಸಾಲ್ವ್ ಮಾಡಿ. ಬಟ್ ನಾನೇನು ಮಾಡಿದ್ದೆ ಅಂದರೆ, ಅವ್ರು ಟಿಕ್ ಹಾಕ್ಸ್ತಿದ್ದು ಸಾಲ್ವ್ ಮಾಡ್ತಿರಲಿಲ್ಲ, ಯಾಕೆಂದರೆ ಅವ್ರು ಆಲ್ರೆಡಿ ವೀಡಿಯೋದಲ್ಲಿ ಸಾಲ್ವ್ ಮಾಡಿರ್ತಿದ್ರಲ್ವ, ನನಗೆ ಅದೆಲ್ಲ ಮೆಥಡ್ಸ್ ನೆನಪಿರುತ್ತೆ, ಮತ್ತು ನಾನು ರಿಪೀಟ್ ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಥವಾ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿರುವಂಥ ಕ್ವಶನ್ಸ್ ಅವರು ಸಾಲ್ವ್ ಮಾಡೋದನ್ನ ನೋಡ್ತಾ ಇದ್ದೆ. ಅದಾದಮೇಲೆ ನಾನು ಯಶಸ್ಸಿಂದ ಕೊಟ್ಟಿದ್ದಂಥ ಸ್ಟಡಿ ಮೆಟೀರಿಯಲ್ ಕ್ವಶನ್ ಬ್ಯಾಂಕ್ ಇತ್ತು ನನ್ನ ಹತ್ರ, ಧನಂಜಯ್ ಬಾವಿ ಸರ್ ಅವ್ರದ್ದು. ಆ ಕ್ವಶನ್ಸ್ನ ಈಗ ಇದರಲ್ಲಿ ಯಾವ್ದಾದ್ರು ಒಂದು ಚಾಪ್ಟರ್, ಇವಾಗ ಎಕ್ಸಾಂಪಲ್ ಸರ್ವಿಸ್ ಕಾಸ್ಟಿಂಗ್ ಕ್ಲಾಸ್ ನೋಡಿದ್ದೀನಿ ಅಂದರೆ, ಅವ್ರು ಬೂಸ್ಟರ್ ಬ್ಯಾಚಲ್ಲಿ ಕ್ವಶನ್ ಸಾಲ್ವ್ ಮಾಡ್ತಿದ್ರಲ್ವ, ಅದನ್ನೆಲ್ಲ ಕ್ಲಾಸ್ ನೋಡ್ಕೊತಾ ಇದ್ದೆ. ಅದು ಮುಗಿದ್ಮೇಲೆ ನಾನು ಯಶಸ್ ಅಕಾಡೆಮಿದು ಸ್ಟಡಿ ಮೆಟೀರಿಯಲ್ ತೆಗೆದ್ಬಿಟ್ಟು ಅದರಲ್ಲಿ ಸರ್ವಿಸ್ ಕಾಸ್ಟಿಂಗ್ ಚಾಪ್ಟರ್ ಓಪನ್ ಮಾಡಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೆ. ಇದಿಷ್ಟು ಕಾಸ್ಟಿಂಗ್ ಬಗ್ಗೆ ಆಗಿತ್ತು. ಆ್ಯಂಡ್ FM ಕೂಡ ಇಲ್ಲೇ ಹೇಳ್ಬಿಟ್ಟಿದ್ದೀನಿ, ನಾನು FM ಪ್ರಿಪೇರ್ ಆಗೋದಕ್ಕೆ ಕ್ಲಾಸ್ ರೆಫರ್ ಮಾಡಿದ್ದು ಕೂಡ ನಮಿತ್ ಅರೋರಾ ಸರ್ ಅವ್ರ ಕ್ಲಾಸೇನೆ. ಆ್ಯಂಡ್ ಅವರ BBQ ಕ್ವಶನ್ಸ್ನೇ ಅವ್ರು ಸಾಲ್ವ್ ಮಾಡ್ತಿದ್ರು, ನಾನು ಅದನ್ನು ನೋಡಿ ಮತ್ತೆ ಯಶಸ್ ಅಕಾಡೆಮಿಲಿ ಕೊಟ್ಟಿದ್ದಂಥ ಬುಕ್ಸಲ್ಲಿರುವಂಥ ಕ್ವಶನ್ ಸಾಲ್ವ್ ಮಾಡ್ತಾಯಿದ್ದೆ. ಅದು ಕೂಡ ಧನಂಜಯ್ ಬಾವಿ ಸರೇ ನಮ್ಗೆ ತೊಗೋತಾ ಇದ್ದು, FM ಆ್ಯಂಡ್ ಕಾಸ್ಟಿಂಗ್ ಎರಡೂ. ಸೊ ಎರಡೂ ಬುಕ್ ಕೂಡ ಅವ್ರದ್ದೇ ಆಗಿತ್ತು, ಸ್ಟಡಿ ಮೆಟೀರಿಯಲ್ಸ್ ಯಶಸ್ಸಿಂದ ಕೊಟ್ಟಿರುವಂಥದ್ದು. ಕ್ವಶನ್ಸ್ ಎಲ್ಲ ಇರೋದು ಇಲ್ಲಿ. ನಾನು ಇವ್ರ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ, ನಮಿತ್ ಅರೋರಾ ಸರ್ ಅವ್ರದ್ದು 1 hour 1.5 hour ಮೆಜಾರಿಟಿ ಆ ಥರ ಇರ್ತಿತ್ತು. ಯಾವ್ದಾದ್ರು ದೊಡ್ಡ ಚಾಪ್ಟರ್ ಆದರೆ 2 hour ಕ್ಲಾಸ್ ಇರೋದು, ಅಂದರೆ ಅದೇ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಜೊತೆ ಕ್ವಶನ್ ಸಾಲ್ವ್ ಮಾಡ್ತಿದ್ರಲ್ಲ, ಅದು ನೋಡಾದ್ಮೇಲೆ ನಾನು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಯಶಸ್ ಅಕಾಡೆಮಿಲಿರುವಂಥ ಕ್ವಶನ್ಸ್ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾ ಇದ್ದೆ, ಒಂದೂ ಬಿಡ್ತಾ ಇರಲಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ,
ಒಂದು ಕ್ವಶನ್ ಸ್ಕಿಪ್ ಮಾಡ್ತಿರ್ಲಿಲ್ಲ. ತುಂಬ ಚಿಕ್ಕದಾಗಿದ್ರು ಅಷ್ಟೇ, ತುಂಬ ಈಸಿ ಇದ್ರು ಅಷ್ಟೇ, ತುಂಬ ಕಷ್ಟ ಆಗಿದ್ರು ಅಂತ ತುಂಬ ದೊಡ್ಡ ಪ್ರಾಬ್ಲಮ್ ಇದ್ರು ಅಷ್ಟೇ ಒಂದು ಸ್ಕಿಪ್ ಮಾಡ್ತಿರ್ಲಿಲ್ಲ. ಇದಿಷ್ಟು ಕಾಸ್ಟಿಂಗ್ ಆ್ಯಂಡ್ FM ಆಗಿತ್ತು. ನೆಕ್ಸ್ಟು ಆಡಿಟಿಂಗ್ಗೆ ನಂಗೆ ಗೊತ್ತು, ಇದಕ್ಕೆ ನೀವು ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ. ಆಡಿಟಿಂಗಲ್ಲಿ ಎಕ್ಸಾಮ್ಷನಿಗೆ ಬಂದಿದೆ, 68 ಮಾರ್ಕ್ಸ್ ಬಂದಿದೆ. ಹೇಗೆ ರಿಟೆನ್ಷನ್ ಮಾಡಿದ್ರಿ, ಹೇಗೆ ನೆನ್ಪಿಟ್ಕೊಂಡ್ರಿ, ಯಾರು ಕ್ಲಾಸ್ ರೆಫರ್ ಮಾಡಿದ್ರಿ, ಹ್ಯಾಂಡ್ ರಿಟನ್ ನೋಟ್ಸ್ ಇತ್ತಾ ಅಂತ ತುಂಬ ಕಮೆಂಟ್ಸ್ ಬಂದಿರೋದು ಆಡಿಟ್ ಬಗ್ಗೆನೇ. ಯಾರು ಕ್ಲಾಸ್ ರೆಫರ್ ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ರಿಷಬ್ ಜೈನ್ ಸರ್ ಅಂತ ಇದ್ದಾರೆ. ಅವ್ರ ಕ್ಲಾಸಸ್ ಇಂಗ್ಲೀಷಲ್ಲೂ ಸಿಗುತ್ತೆ, ನಿಮಗೆ ಹಿಂದಿಲೂ ಕೂಡ ಸಿಗುತ್ತೆ. ಹಿಂದಿ ಬರೋರು ಹಿಂದಿಲಿ ನೋಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇಂಗ್ಲೀಷಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಮುರುಗೇಶ್ ಮಡ್ಲಾಣಿ ಅಂತ, ನಾನು ಆಲ್ರೆಡಿ ವ್ಲಾಗ್ಸಲ್ಲೂ ಹೇಳಿರ್ತೀನಿ, ಮಿನಿ ವ್ಲಾಗ್ಸಲ್ಲಿ. ಬಟ್ ಫಸ್ಟ್ ಟೈಮ್ ಕ್ಲಾಸ್ ರೆಫರ್ ಮಾಡ್ತಿರೋರು ರಿಷಬ್ ಜೈನ್ ಸರ್ ಅವರು ಕ್ಲಾಸ್ ರೆಫರ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಆಡಿಟಿಂಗ್ ಮೇಲೆ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಯಾವ ಚಾಪ್ಟರ್ ಆದಮೇಲೆ ಯಾವ ಚಾಪ್ಟರ್ ನಾನು ಓದಿದ್ದು, ಆ ಸೀಕ್ವೆನ್ಸ್ ವೈಸ್ ಹೇಳ್ತೀನಿ, ಅದರೊಳಗೆ ತಿಳಿಸ್ಕೊಡ್ತೀನಿ. ನಾನು ಹೇಳ್ತೀನಿ, ಫಸ್ಟ್ ಟೈಮ್ ನಾನು ಆಡಿಟಿಂಗ್ನ ನೋಡಿದ್ದೆ ಅಲ್ಲಿ, ನನಗೆ ನೀಟಾಗಿ ಅರ್ಥ ಆಗಿದ್ದೆ ಅಲ್ಲಿ. ರಿವಿಷನ್ ಟೈಮಲ್ಲಿ ನಾನು ಯಾರು ಕ್ಲಾಸ್ ರೆಫರ್ ಮಾಡಿದೆ ಅಂದರೆ ಮುರುಗೇಶ್ ಮಡ್ಲಾಣಿ. ಬಿಕಾಸ್ ಅವರ ಮ್ಯಾಜಿಕ್ ಬುಕ್ಕಿಂದ ಈ ಬುಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮ್ಯಾಜಿಕ್ ಬುಕ್ ಅಂತ ಇರೋದು ನಿಜವಾಗ್ಲೂ ಮ್ಯಾಜಿಕ್ ಮಾಡುತ್ತೆ. ಒಂದು ಚಾಪ್ಟರೂ ತುಂಬ ಸಮ್ಮರೈಸ್ ಮಾಡಿ ಲೈಕ್ 1-2-3 ಪೇಜಸ್ ಒಳಗೇನೆ ಮುಗಿಸ್ಬಿಟ್ಟಿದ್ದಾರೆ. ಇದನ್ನೇ ನೀವು ರೆಫರ್ ಮಾಡ್ಬೋದು. ಲಿಟ್ರಲ್ ಹೇಳ್ತಿದ್ದೀನಿ, ನೀವು ರೆಫರ್ ಮಾಡಿದ್ರೆ ಪಾಸ್ ಅಂತೂ ಖಂಡಿತವಾಗ್ಲೂ ಹೋಗ್ತೀರಾ. ಪಾಸ್ ಆಗೋದಕ್ಕೆ ಈ ಮ್ಯಾಜಿಕ್ ಬುಕ್ಕು ಬೆಸ್ಟ್, ಆಯಿತಾ? ಓಕೆನಾ? ಆ್ಯಂಡ್ ನಾನು ಬರೀ ಮ್ಯಾಜಿಕ್ ಬುಕ್ನ ರೆಫರ್ ಮಾಡಿದ್ನ? ಖಂಡಿತವಾಗ್ಲೂ ಇಲ್ಲ. ನಾನು ರಿಷಬ್ ಜೈನ್ ಸರ್ ಅವರ ಸಮ್ಮರಿ ಬುಕ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಫಸ್ಟ್ ನಾನು ಮ್ಯಾಜಿಕ್ ಬುಕ್ ತರಿಸೋದಕ್ಕೂ ಮೊದಲು ಇದನ್ನು ತರಿಸಿದ್ದೆ. ನನಗೆ ಅರೌಂಡ್ 700 ಏನೋ ಕಾಸ್ಟ್ ಆಗಿತ್ತು ಇದು. ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಸ್ಟಡಿ ಮೆಟೀರಿಯಲ್ ICAದು ಸ್ಟಡಿ ಮೆಟೀರಿಯಲ್ ಏನಿದೆ ಅಲ್ವಾ, ಸೇಮ್ ಬುಕ್ಕೆ. ಬಟ್ ಒಂದು ಸ್ವಲ್ಪ ಅಂದರೆ ಏನಂತಾರೆ, ಇನ್ನೊಂದು ಸ್ವಲ್ಪ ನೀಟಾಗಿ ಸೆಗ್ರಿಗೇಟ್ ಮಾಡಿದ್ದಾರೆ ಅನಿಸುತ್ತೆ ಟಾಪಿಕ್ಸ್ನ. ಆ್ಯಂಡ್ ತುಂಬ ಕಲರ್ಫುಲ್ ಆಗಿದೆ. ಅದು ಬಿಟ್ಟರೆ ICA ಮೆಟೀರಿಯಲ್ಗೂ ಇದಕ್ಕೂ ಏನಂತ ದೊಡ್ಡ ಡಿಫ್ರೆನ್ಸ್ ಇಲ್ಲ. ಇದು ಬುಕ್ಕು ಇರೋ ಅದು ಪರಿಸ್ಥಿತಿಲೇ ಗೊತ್ತಾಗುತ್ತೆ ನಾನು ಈ ಬುಕ್ನ ಎಷ್ಟು ಓದಿದ್ದೆ ಆಡಿಟ್ ಬುಕ್ನ ಅಂತ. ತುಂಬ ರೆಫರ್ ಮಾಡಿರೋ ಸಬ್ಜೆಕ್ಟ್ ಅಂದರೆ ನಾನು ಆಡಿಟ್ನೇ, ತುಂಬ ರಿವೈಸ್ ಮಾಡಿರೋ ಸಬ್ಜೆಕ್ಟು ಆಡಿಟ್ನೇ. ಆ್ಯಂಡ್ ನಾನು ಎಲ್ಲ ಚಾಪ್ಟರ್ಸು ಈ ಸಮ್ಮರಿ ಬುಕ್ಕಲ್ಲೇ ಓದಿರೋದು. ಪ್ರತಿ ಒಂದು ಚಾಪ್ಟರ್ನ ಈ ಸಮ್ಮರಿ ಬುಕ್ಕಲ್ಲಿ ಓದಿದ್ದೀನಿ. ಅದಾದಮೇಲೆ ರಿವಿಷನ್ ಟೈಮಲ್ಲಿ ಈ ಮ್ಯಾಜಿಕ್ ಬುಕ್ನ ಆರ್ಡರ್ ಮಾಡಿದ್ದೆ ನಾನು. ಇನ್ನೇನು ಲಾಸ್ಟ್ 15-21 ಮಂತ್ ಇದೆ ಅಂದಾಗ ಈ ಸಮ್ಮರಿ ಬುಕ್ ಆರ್ಡರ್ ಮಾಡಿದ್ದು. ಇದು ನನಗೆ ಮೇ ಬಿ 500 ಏನೋ ಕಾಸ್ಟ್ ಆಗಿತ್ತು ಅನಿಸುತ್ತೆ. ಇದು ಎಷ್ಟು ಪೇಜ್ ಇದೆ ಅಂದರೆ 75 ಪೇಜಸ್ ಇದೆ. ಅದ್ರ ಜೊತೆಗೆ ಒಂದು 4 ಶೀಟ್ ಎಕ್ಸ್ಟ್ರಾ ಕಳಿಸಿದ್ರು, ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ. ಅಷ್ಟು ಪೇಜಸ್ ಇದೆ. ಬಟ್ ನಾನು ಎಲ್ಲ ಚಾಪ್ಟರ್ಗೂ ಮ್ಯಾಜಿಕ್ ಬುಕ್ಕಿಂದ ರೆಫರ್ ಮಾಡಿಲ್ಲ. ಕೆಲವೊಂದು ಚಾಪ್ಟರ್ಸ್ನ ಸ್ಕಿಪ್ ಮಾಡಿದ್ದೀನಿ ಮ್ಯಾಜಿಕ್ ಬುಕ್ಕಲ್ಲಿ, ಲೈಕ್ ಅಷ್ಟು ಶಾರ್ಟ್ ಕಟ್ ಬೇಡ ಅಂತ ಕಂಪ್ಲೀಟ್ ಓದಿದ್ದೀನಿ. ಆ್ಯಂಡ್ ಅಲ್ಲಿ ಮ್ಯಾಜಿಕ್ ಬುಕ್ಕಲ್ಲಿ ಓದಿರೋಂಥ ಪ್ರತಿ ಒಂದು ಚಾಪ್ಟರ್ ಕೂಡ ಸಮ್ಮರಿ ಬುಕ್ಕಲ್ಲಿ ಪೂರ್ತಿ ಓದಿದ್ದೀನಿ. ಅಂದರೆ ಇವಾಗ ಯಾವ ಥರ ಕನ್ಸಿಡರ್ ಮಾಡ್ಬೋದು ಅಂದರೆ, ನೀವು ICA ಮೆಟೀರಿಯಲ್ನ ನಾನು ಕಂಪ್ಲೀಟು ಪಿನ್ ಟು ಪಿನ್ ಒಂದು ವರ್ಡಿಂದ ಲಾಸ್ಟ್ ವರ್ಡ್ ತನಕ ಎಲ್ಲ ಓದಿದ್ದೀನಿ ಅಂತ. ಬಿಕಾಸ್ ಈ ಸಮ್ಮರಿ ಬುಕ್ ನಾನು ಓದಿದ್ದೀನಿ, ಒಂದು ಸರಿ ಇಲ್ಲ ತುಂಬ ಸರಿ ಓದಿದ್ದೀನಿ. ಪ್ರತಿ ಸರಿ ರಿವೈಸ್ ಮಾಡಿದಾಗಲೂ ಇದರಲ್ಲೂ ರಿವೈಸ್ ಮಾಡ್ತಾಯಿದ್ದೆ, ಅದರಲ್ಲೂ ಓದ್ತಾ ಇದ್ದೆ ನಾನು, ಆ ಥರ. ಆ್ಯಂಡ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ರಿವಿಷನ್ ಪಾರ್ಟ್ನ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಎಷ್ಟು ಟೈಮ್ ಓದಿದ್ದೆ ಅಂತ. ಇದು ಆಡಿಟ್ಗಾಗಿತ್ತು. ರಿವಿಷನ್ ಮುಂದೆ ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಸಬ್ಜೆಕ್ಟಿಗೆ ಬಂದರೆ SM ಆ್ಯಂಡ್ FM. ಸೊ FM ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನಮಿತಾ ಸರ್ ಅವರು ದಿ ಬೆಸ್ಟ್ ಫಾರ್ ಕಾಸ್ಟಿಂಗ್ ಆ್ಯಂಡ್ FM ಎರಡಕ್ಕೂ. ಅವರು ಇನ್ನೊಂದು ಮಾತೇ ಇಲ್ಲ. ಸೊ ಅವ್ರ ಕ್ಲಾಸ್ನ ನಾನು ಕಣ್ಣು ಮುಚ್ಕೊಂಡು ನಂಬಿ ಫಸ್ಟ್ ಟೈಮ್ ರಿವೈಸ್ ಮಾಡ್ತಿರೋರು, ಫಸ್ಟ್ ಟೈಮ್ ಕ್ಲಾಸ್ ಅಟೆಂಡ್ ಮಾಡ್ತಿರೋರು ಅಂತ ನಾನೇ ಧೈರ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಅದನ್ನು ಮಾಡಿ. ಸೊ SMಗೆ ಯಾರು ಅಂದರೆ, SMಗೆ ಪೂರ್ತಿ ಮುರುಗೇಶ್ ಮಡ್ಲಾಣಿ ಸರ್ ಅವರ ಮ್ಯಾಜಿಕ್ ಬುಕ್. ಆ್ಯಂಡ್ ಅದನ್ನು ನಾನು ತರಿಸಿರ್ಲಿಲ್ಲ, ಒಂದು ಬುಕ್ ಇದೆ ರೀ SMಗೆ ಮುರುಗೇಶ್ ಮಡ್ಲಾಣಿ ಸರ್ ಅವರ ಮ್ಯಾಜಿಕ್ ಬುಕ್ ಅಂತ ಹೇಳಿದ್ನಲ್ಲ, ಇದನ್ನು ನಾನು ಈ ಸರಿ ಬುಕ್ ಆರ್ಡರ್ ಮಾಡಿರಲಿಲ್ಲ. ಬಿಕಾಸ್ ನಾನು OC ಅಟೆಂಡ್ ಮಾಡಿದ್ದೆ ರಿಸಲ್ಟ್ ಬರೋದಕ್ಕೆ ಮುಂಚೆ, ಫಸ್ಟ್ ಗ್ರೂಪ್ದು. ಆ ಟೈಮಲ್ಲಿ ನನಗೆ ವಿಶ್ವ ಅಂತ ಒಬ್ಬರು ಪರಿಚಯ ಆಗಿದ್ರು. ಅವರಿದ್ದಾಗ SS ಅಲ್ಲಿ ಮುರುಗೇಶ್ ಮಡ್ಲಾಣಿ ಸರ್ ಅವರಿಗೆ SM ತೊಗೊಂಡಿದ್ದಾರೆ. ನಮಗಿರಲಿಲ್ಲ, ನಮಗೆ ಬೇರೆ ಫ್ಯಾಕಲ್ಟಿ ಇದ್ದಿದ್ದು ಅನ್ಸುತ್ತೆ. ಓಕೆ, ಗೋಲ್ಡಿ ಸರ್ ಇದ್ದಿದ್ದು ನಮಗೆ, ಸಾರಿ. ಅವರಿಗೆ ಮುರುಗೇಶ್ ಮಡ್ಲಾಣಿ ಸರ್ ಫ್ಯಾಕಲ್ಟಿ ಆಗಿದ್ರಂತೆ ಬ್ಯಾಂಗ್ಳೂರ್ SS ಅಲ್ಲಿ. ಸೊ ಅವರ ಸ್ಟಡಿ ಮೆಟೀರಿಯಲ್ನ ನಾನು ಇವ್ರ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ವಿಶ್ವ ಅವ್ರ ಹತ್ರ ತರಿಸ್ಕೊಂಡೆ. ಈ SS ಸ್ಟಡಿ ಮೆಟೀರಿಯಲಿ ಲಾಸ್ಟ್ ಒಂದು 30 ಪೇಜಸ್ ಏನೋ ಇದೆ ಅನಿಸುತ್ತೆ, 30 ಪೇಜಸ್ಗಿಂತ ಕಡಿಮೆ ಇದೆ. ಇಷ್ಟು ಮ್ಯಾಜಿಕ್ ಬುಕ್ ಅಂತ, ಲೈಕ್
ನಾನೇನು ಆಡಿಟಿಗೆ ಆರ್ಡರ್ ಮಾಡಿದ್ದೀನಲ್ವಾ ಅದೇ ಈ ಯಶಸ್ ಬುಕ್ಕಲ್ಲಿ ಇದೆ. ಬಿಕಾಸ್ ಮುರುಗೇಶ್ ಮಡ್ಲಾಣಿ ಸರ್ ಅವರೇ ಫ್ಯಾಕಲ್ಟಿ ಆಗಿರೋದ್ರಿಂದ ಈ ಬುಕ್ನ ನಾನು ಕೊರಿಯರ್ ಮಾಡಿಸ್ಕೊಂಡಿದ್ದೆ. ಕಂಪ್ಲೀಟ್ ಈ ಬುಕ್ಕಲ್ಲಿ ನಾನು SM ಓದಿರೋದೆ ಈ ಮ್ಯಾಜಿಕ್ ಏನಿದೆ, ಈ ಮ್ಯಾಜಿಕ್ ಬುಕ್ ಸಮ್ಮರಿ ಶೀಟ್ಸ್ ಏನಿದೆ ಇದಿಷ್ಟೇ ಮಾತ್ರ ಓದಿರೋದು. ಲಿಟ್ರಲಿ ಹೇಳ್ತೀನಿ, ಇದಿಷ್ಟೇ ತರೋವಾಗಿ ಪ್ರಿಪೇರ್ ಆದರೆ ಎಕ್ಸಾಮ್ SM ಚೆನ್ನಾಗಿ ಮಾಡ್ಬೋದು. ನಾನು ಅಶ್ಯೂರೆನ್ಸ್ ಕೊಡ್ತಿದ್ದೀನಿ. ಬಿಕಾಸ್ ನಾನು ಇದು ಬಿಟ್ಟು ಬೇರೆ ಯಾವ ಬುಕ್ಕು ರೆಫರ್ ಮಾಡಿಲ್ಲ. ICA ಏನಾದರೂ ಬುಕ್ ರೆಫರ್ ಮಾಡಿದ್ನ ಅಂದರೆ ಒಂದು ಸ್ವಲ್ಪ ಹೌದು ಕೆಲವೊಂದು ಟಾಪಿಕ್ಸ್ ಏನಾದರೂ ನನಗೆ ಇದರಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಇಲ್ಲೇನೋ ಚಿಕ್ಕದಾಗಿದೆ ಬಟ್ ನನಗೆ ಅದು ಸರಿಯಾಗಿ ಅರ್ಥ ಆಗ್ತಾಯಿಲ್ಲ ಇನ್ ಡೆಪ್ತ್ ಅಂದಾಗ ಮಾತ್ರ ನಾನು ಯಶಸ್ ಅಲ್ಲ ICA ಸ್ಟಡಿ ಮೆಟೀರಿಯಲ್ನ ರೆಫರ್ ಮಾಡಿದ್ದೀನಿ. ಆದರೆ ಕಂಪ್ಲೀಟಾಗಿ ಇದನ್ನು ರೆಫರ್ ಮಾಡಿಲ್ಲ. ICA ಸ್ಟಡಿ ಮೆಟೀರಿಯಲ್ ಕೆಲವು ಟಾಪಿಕ್ಸ್ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದಾಗ ಈ ಥರ ಅದನ್ನು ಮಾರ್ಕ್ ಮಾಡ್ಕೋತಾ ಇದೆ ಆ್ಯಂಡ್ ಇದು ಬುಕ್ಕಲ್ಲಿ ರೆಫರ್ ಮಾಡ್ತಾ ಇದೆ. ಬಟ್ ತುಂಬ ಸ್ಟಿಕ್ ಆನ್ ಆಗಿದ್ದು ನಾನು ಇದೇ ಮ್ಯಾಜಿಕ್ ಬುಕ್ಕಿಗೆ. ಆ್ಯಂಡ್ ಇದರಲ್ಲಿರುವಂಥ ಮುಂದೆ ಇರೋ ಮೇನ್ ಪೇಜಸ್ಸೂ ನಾನು ಕೂಡ ಓದಿಲ್ಲ ಯಾವುದೂ. SM ಬಗ್ಗೆ ಇದು ಕಂಪ್ಲೀಟ್ ಇರೋದು. ಲಾಸ್ಟ್ 25-30 ಪೇಜಸ್ ಮಾತ್ರ ಮ್ಯಾಜಿಕ್ ಬುಕ್ ಇದೆ. ಇದಿಷ್ಟೂ ನಾನು ಎಷ್ಟು ಸರಿ ರಿವೈಸ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಅಷ್ಟು ಸರಿ ಓದಿದ್ದೀನಿ. ಲೈಕ್ ಇದು ಯಾಕೆಂದರೆ ಒಂದೊಂದು ಚಾಪ್ಟರ್ 3 ಪೇಜಸ್ 2 ಪೇಜಸ್ ಒಳಗೆ ಸಮ್ಮರಿ ಇಷ್ಟು ಇಲ್ಲಿ ನೋಡಿ. ಫಸ್ಟ್ ಚಾಪ್ಟರು ಇಷ್ಟು 3 ಪೇಜಲ್ಲಿ ಮುಗ್ದೋಯ್ತು. ಸೆಕೆಂಡ್ ಚಾಪ್ಟರು ಇದೊಂದು 3 ಪೇಜಲ್ಲಿ ಮುಗ್ದೋಗಿದೆ. ಸೊ ಈ ಥರ ಇದ್ರದಿಂದ ದಿನ ಒಂದೊಂದು ಚಾಪ್ಟರ್ ನಾನು ಓದ್ತಾ ಇದ್ದೆ. ಸುಮ್ಮನೆ ಓದ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಏನಿದೆ ಅದನ್ನೇ ಓದ್ತಾ ಇದ್ದೆ. ಮತ್ತು ಕಣ್ಣು ಮುಚ್ಚಿ ಹಿಂಗೆ ಇಟ್ಕೊಂಡು ಪಾಯಿಂಟ್ಸ್ ರಿವೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. SMಗೆ ಇದಿಷ್ಟೇ ನಾನು ಮಾಡೋದು. SMಗೆ ನಾನು ತುಂಬ ಏನೂ ಕಷ್ಟಪಟ್ಟಿಲ್ಲ. ಆ್ಯಂಡ್ ಮುರುಗೇಶ್ ಮಡ್ಲಾಣಿ ಸರ್ ಅವರ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ನ ಹಾಕಿದ್ದಾರೆ, ರಿವಿಷನ್ ವೀಡಿಯೋಸು. ಆಡಿಟ್ಗೂ ಹಾಕಿದ್ದಾರೆ, SMಗೂ ಹಾಕಿದ್ದಾರೆ. ಬಟ್ SMಗೆ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಬಟ್ ಆಡಿಟ್ ಟೈಮಲ್ಲಿ ಏನಂದರೆ ರಿಷಬ್ ಜೈನ್ ಸರ್ ಕ್ಲಾಸ್ ನೋಡ್ಬಿಟ್ಟು ಆಮೇಲೆ ರಿವಿಷನ್ ಟೈಮಲ್ಲಿ ಮುರುಗೇಶ್ ಮಡ್ಲಾಣಿ ಸರ್ ಅವರ ಕ್ಲಾಸ್ ತೊಗೊಳ್ಳಿ. ಬಿಕಾಸ್ ಮುರುಗೇಶ್ ಮಡ್ಲಾಣಿ ಸರ್ ಫಾಸ್ಟಾಗಿ ಹೋಗ್ತಾರೆ. ರಿವಿಷನ್ ಮ್ಯಾಜಿಕ್ ಬುಕ್ಕಿಂದ ರಿವೈಸ್ ಮಾಡ್ತಾರಲ್ವ, ಅವರು ಆ ಬುಕ್ದು PPT ಆಗ್ತಾ ಇರ್ತಾರೆ ಮತ್ತು ಅದನ್ನೇ ರಿವೈಸ್ ಮಾಡಿಸ್ತಾ ಇರ್ತಾರೆ. ಸೊ ತುಂಬ ಫಾಸ್ಟ್ ಅನ್ಸ್ಬಿಡುತ್ತೆ, ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಲ್ಲ. ಸೊ ಫಸ್ಟ್ ಟೈಮ್ಗೆ ರಿಷಬ್ ಜೈನ್ ಸರ್ ಅವರ ಕ್ಲಾಸ್ ರೆಫರ್ ಮಾಡಿ. ನೆಕ್ಸ್ಟು ರಿವಿಷನ್ ಟೈಮಲ್ಲಿ ನೀವು ಮುರುಗೇಶ್ ಮಡ್ಲಾಣಿ ಸರ್ ಅವರ ಪ್ಲೇ ಲಿಸ್ಟ್ನ ಓಪನ್ ಮಾಡ್ಬೋದು. SMಗಂತೂ ಕಂಪ್ಲೀಟ್ ನೀವು ಮುರುಗೇಶ್ ಸರ್ ಮೇಲೆ ಡಿಪೆಂಡ್ ಆದರೆ ತುಂಬಾ ಯೂಸ್ ಆಗುತ್ತೆ, ಕ್ಲಿಯರ್ ಮಾಡ್ಬೋದು ಕೂಡ. ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋರು ಅಥವಾ ಫಸ್ಟ್ ಟೈಮ್ ಓದ್ತಿರೋರಿಗೆ ಇದನ್ನು ನಾನು ರೆಕಮೆಂಡ್ ಮಾಡ್ತಾ ಇರೋದು. ಸೊ ಆ್ಯಂಡ್ ಆಬ್ವಿಯಸ್ ಆಗಿ ಮಲ್ಟಿಪಲ್ ಅಟೆಂಪ್ಟ್ಸ್ ಆಗಿರೋರು ಕೂಡ ಈ ಮೆಥಡ್ನ ಫಾಲೋ ಮಾಡ್ಬೋದು. ನಿಮ್ಗಂತೂ ಯೂಸ್ ಆಗೇ ಆಗುತ್ತೆ ಖಂಡಿತ. ಸೊ ಇದಿಷ್ಟು SM ಬಗ್ಗೆ ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲ್ಸು ಎಲ್ಲನೂ ಕವರ್ ಮಾಡಿದ್ದೀನಿ. ಗ್ರೂಪ್ 1 ಆಗಲಿ ಗ್ರೂಪ್ 2 ಆಗಲಿ ಯೂಟ್ಯೂಬ್ ಚಾನಲ್ಸ್ ಅಂತೂ ಹೇಳಿದ್ದೀನಿ. ನಾನು ಅಲ್ಲಿ ಕೂಡ ವೀಡಿಯೋಸಲ್ಲೂ ಕೂಡ ಹಾಕಿರ್ತೀನಿ. ಅವರಷ್ಟನ್ನು ಸಬ್ಸ್ಕ್ರೈಬ್ ಮಾಡಿ, ಅವರ ಪ್ಲೇ ಲಿಸ್ಟ್ ಹಾಕಿರ್ತಾರೆ, ಅದನ್ನೆಲ್ಲ ಇದು ಮಾಡಿ. ಆ್ಯಂಡ್ ಇನ್ನೊಂದು ಟ್ಯಾಕ್ಸ್ ಬಗ್ಗೆ ಹೇಳಬೇಕಾಗಿತ್ತು. ನಿಮಗೆ ಫ್ರೀ ಚಾನಲ್ ಯಾವ್ದಾದ್ರು ನಾನು ರೆಕಮೆಂಡ್ ಮಾಡಬೇಕು ಅಂದರೆ ಅರ್ಹಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಓಕೆ, ಇವರು ನೋಡೋದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಚಿಕ್ಕ ಹುಡುಗ ಥರ ಕಾಣ್ತಾರೆ. ಬಟ್ ಲಿಟ್ರಲಿ ನಿಮಗೆ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಕೊಡ್ತಾರೆ. ಆ್ಯಂಡ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ಧೈರ್ಯ ತುಂಬ್ತಾರೆ. ಆ್ಯಂಡ್ ನೀವು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ನೀವು ಯಾವ ರೂಟಲ್ಲಿ ಹೋಗ್ತಿದ್ದೀರಾ ಅಂತ ಮಾನಿಟರ್ ಮಾಡ್ತಾರೆ. ಅವ್ರದ್ದು ಟೆಲಿಗ್ರಾಮಲ್ಲಿ ಕೂಡ ಒಂದು ಚಾನಲ್ ಇದೆ, ಅದರಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಆ್ಯಂಡ್ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೂಡ ಸಿಗುತ್ತೆ. ಮೇ ಬಿ ಇವರು ಕಂಪ್ಲೀಟ್ ಹಿಂದಿಲಿ ಮಾಡ್ತಾರೆ, ನಾನು ನೋಡಿರೋ ಮಟ್ಟಿಗೆ. ಇಂಗ್ಲೀಷ್ ಇದೆಯಲ್ವ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಫ್ರೀ ಚಾನಲ್ ಬೇಕು ಅಂದವ್ರು ಇದನ್ನ ಕೂಡ ರೆಫರ್ ಮಾಡ್ಬೋದು. ನನಗೆ ಇದು ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿತ್ತು. ಬಟ್ ನಾನು ಆಲ್ರೆಡಿ ಅಲ್ಲಿ ಅಟೆಂಡ್ ಮಾಡಿದ್ರಿಂದ ಅಲ್ಲೇ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಸಿಕ್ಕಿದ್ದರಿಂದ ನಾನೇನು ಅಷ್ಟು ಇವ್ರ ಕ್ಲಾಸ್ ರೆಫರ್ ಮಾಡೋದಕ್ಕೆ ಹೋಗಿಲ್ಲ. ಬಟ್ MTP RTP ಸಾಲ್ವ್ ಮಾಡೋ ಟೈಮಲ್ಲಿ ಡೌಟ್ಸ್ ಬಂದರೆ ನಾನು ಇವರು ಯೂಟ್ಯೂಬ್ ಚಾನಲ್ಗೆ ಹೋಗ್ತಾ ಇದ್ದೆ. ಅವ್ರು ನೀಟಾಗಿ ಕ್ಲೀನಾಗಿ ಅರ್ಥ ಮಾಡಿಸ್ತಾ ಇದ್ರು, ಏನು ಪ್ರಾಬ್ಲಮ್ ಇದೆ, ಕ್ವಶನಲ್ಲಿ ಏನು ಕೇಳಿದರೆ ನಾವು ಯಾವ ರೀತಿ ಮಾಡಬೇಕು ಅಂತ. ಸೊ ಇದಿಷ್ಟು ನಾನು ಚಾನಲ್ಸ್ ಬಗ್ಗೆ, ಯೂಟ್ಯೂಬ್ ಚಾನಲ್ಸ್ ಬಗ್ಗೆ, ಹಾಗೆ ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ನಿಮ್ಗೊಂದು ಬ್ರೀಫ್ ಆಗಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ನೀಟಾಗಿ ಡೀಟೇಲ್ಡಾಗಿ ಹೇಳಿದ್ದೀನಿ ಅನ್ಕೋತೀನಿ. ಸೊ ಇಷ್ಟೇ ಇದಕ್ಕೆ.